ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಶ್ರೀ ಭವಾನಿ ರೆಸಿಪಿಲಿ ಇವತ್ತು ನಾನು ಒಂದು ಪಾಲಕ್ ಸೊಪ್ಪನ್ನು ಬಳಸಿಬಿಟ್ಟು ಒಂದು ಚಕ್ಲಿ ಮಾಡ್ತಾಯಿದ್ದೀನಿ. ಈಗ ಹಬ್ಬಗಳು ಸ್ಟಾರ್ಟ್ ಆಗ್ತಿದ್ದಾವೆ, ಇನ್ನು ಹಬ್ಬಕ್ಕೆಲ್ಲ ಮಾಡಬೇಕಲ್ಲ, ಆ ರೀತಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಕೂಡ ಮಾಡಿ ಈ ವಿಧಾನದಲ್ಲಿ. ಇವಾಗ ಪಾಲಕ್ ಸೊಪ್ಪು ತೊಗೊಂಡಿನಿ, ಒಂದು ಅರ್ಧ ಕಟ್ಟಾಗೋಷ್ಟು. ನೋಡಿ, ಪಾಲಕ್ ಸೊಪ್ಪು ನೀಟಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಈ ರೀತಿಯಾಗಿ ಒಂದು ಪಾತ್ರೆದಾಗ ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ನೀಟಾಗಿ ಬೇಯಿಸ್ಕೊಂಡು ಬಿಡೋಣ. ಈ ರೀತಿಯಾಗಿ ಬೇಯಿಸ್ಕೊಂಡು ಆದ ಬಳಿಕ ತುಂಬಾ ಚೆನ್ನಾಗಿ ಬೆಂದಾಗಿದೆ. ಇವಾಗ ಸಪ್ರೇಟು ಎತ್ತಿಡ್ತಾ ಇದ್ದೀನಿ. ಫುಲ್ ತಣ್ಣಗಾಗಬೇಕು. ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ರುಬ್ಕೊಂಡು ಬರೋಣ ನಾವು. ನೋಡಿ, ಇಷ್ಟು ಕುದಿ ಬಂದರೆ ಸಾಕು, ಫುಲ್ ತಣ್ಣಗಾಗಲಿ. ಇವಾಗ ಮಿಕ್ಸಿ ಜಾರಲ್ಲಿ ನಾನು ಒಂದು ಕಪ್ ಆಗೋಷ್ಟು ಹುರುಗಡ್ಲೆನ ತೊಗೊಂಡಿದ್ದೀನಿ. ಹುರುಗಡ್ಲೆನ ಪುಡಿ ಮಾಡ್ಕೊಂಡು ಬರೋಣ. ಪುಡಿ ನೋಡಿ ಈ ರೀತಿಯಾಗಿ ನೈಸೇ ಪುಡಿ ಆಗಬೇಕು, ತುಂಬ ತರತರಿ ಪುಡಿ ಮಾಡ್ಕೋಬೇಡಿ. ನೋಡಿ, ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ. ಒಂದು ಕಪ್ಪು ಹುರುಗಡ್ಲೆ, ಒಂದು ಕಪ್ಪು ಅಕ್ಕಿ ಹಿಟ್ಟು, ಮುಕ್ಕಾಲು ಕಪ್ಪಷ್ಟು ನಾನು ಚಿರೋಟಿ ರವೆಯನ್ನು ತೊಗೊತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಬೋದು, ಈ ರೀತಿಯಾಗಿ ಚಿರೋಟಿ ರವೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ಚಕ್ಲಿನ ಸೂಪರಾಗಿರುತ್ತೆ. ನೋಡಿ, ಇಷ್ಟು ಕ್ಲೀನಾಗಿ ಸೋಸ್ಬಿಟ್ಟು ತೊಗೋಬೇಕಾಗತ್ತೆ ಎಲ್ಲ ಕೂಡ. ನೋಡಿ, ಒಂದು ರುಚಿ ತಕ್ಕಟ್ಟು ಉಪ್ಪು, ಎಳ್ಳು ಒಂದು 2 ಸ್ಪೂನ್ ಆಗೋಷ್ಟು, ಅಚ್ಕಾರ ಪುಡಿ 1 ಸ್ಪೂನು, ಮತ್ತು ಅಜ್ವೇನು 1 ಸ್ಪೂನ್ ತೊಗೊಂಡಿದ್ದೀನಿ. ಈ ರೀತಿಯಾಗಿ ತಿಕ್ಬಿಟ್ಟು ಹಾಕೋತಾ ಇದ್ದೀನಿ. ನೀವು ಖಾರನ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡ್ಬಿಟ್ಟು ಹಾಕೋಬೋದು. ನೀವು ಬೇಕಂದರೆ ಹಸಿ ಖಾರ ಕೂಡ ಹಾಕೋಬೋದು. ನಾನಿಲ್ಲಿ ಅಚ್ಕಾರ ಪುಡಿನ ಹಾಕ್ತಾಯಿದ್ದೀನಿ. ಇವಾಗ ಅದೇ ಮಿಕ್ಸಿ ಜಾರಲ್ಲಿ ನಾನು ಪಾಲಕ್ ಸೊಪ್ಪನ್ನ ಏನು ಬೇಯಿಸಿಟ್ಟಿದ್ದಲ್ಲ ಆ ಪಾಲಕ್ ಸೊಪ್ಪನ್ನು ಹಾಕಿ ರುಬ್ಕೊಂಡು ಬರ್ತಾಯಿದ್ದೀನಿ. ನುಣ್ಣಗೆ ರುಬ್ಕೊಂಬರ್ಬೇಕು. ಈ ರೀತಿಯಾಗಿ ಪೇಸ್ಟು ಈ ರೀತಿಯಾಗಿ ಇರ್ಬೇಕು ಫ್ರೆಂಡ್ಸ್. ಇವಾಗ ಪಾಲಕ್ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಪಾಲಕ್ ಸೊಪ್ಪು ಸೇರಿಸಾದ ನಂತರ ನಾನು ತುಪ್ಪನ ಬಿಸಿ ಮಾಡಿಬಿಟ್ಟು ಸೇರಿಸ್ತಾಯಿದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪನ ತೊಗೊಂಡಿದ್ದೀನಿ. ನೀವು ಎಣ್ಣೆ ಕೂಡ ತೊಗೋಬೋದು. ಈ ರೀತಿಯಾಗಿ ಪಾಲಕ್ ಸೊಪ್ಪು ಜೊತೆಲಿ ಚೆನ್ನಾಗಿ ಬೆರೆಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರೋಣ. ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು. ಈ ರೀತಿಯಾಗಿ ಮಿಕ್ಸ್ ಆದ ನಂತರ ಇವಾಗ ನೀರನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೆ. ನಾನು ಒಂದು 2 ಕಪ್ ಆಗೋಷ್ಟು ನೀರನ್ನು ತೊಗೊಂಡಿದ್ದೀನಿ, ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಚೆನ್ನಾಗಿ ಕುದಿ ಬಂದಾದ ನಂತರ ನಾನು ಕಪ್ ಅಳತಿನ ಹಾಕ್ತಾಯಿದ್ದೀನಿ. ಮುಕ್ಕಾಲು ಕಪ್ಪಷ್ಟು ನೀರನ್ನು ಸೇರಿಸ್ತಾಯಿದ್ದೀನಿ. ಇವಾಗ ನಾವು ಒಮ್ಮೆಲೇ ನೀರನ್ನು ಸೇರ್ಸೋಕೆ ಹೋಗಬೇಡಿ. ಬೇಕಂದಾಗ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಸ್ಪೂನ್ಲಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಿಸಿ ಇರುತ್ತೆ, ಹಾಗೆ ಕೂಡ ನೀವು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಕೈ ಎಲ್ಲ ಸುಡುತ್ತೆ. ಸ್ಪೂನ್ಲಿಂದ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದ ನಂತರ ಒಂದು ಮೇಲ್ಗಡೆ ಪ್ಲೇಟನ್ನು ಮುಚ್ಚಿಬಿಟ್ಟು ಇಡ್ತಾಯಿದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಹಿಟ್ಟಲ್ಲಿ ಚೆನ್ನಾಗಿ ಉಮ್ಗೈಯುತ್ತದೆ. ಆ ರೀತಿಯಾಗಿ ಬಿಸಿನೀರು ಹಾಕೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಇರುತ್ತದೆ ಹಿಟ್ಟು. ನೋಡ್ಬೋದು, ಕೈಯಲ್ಲಿ ಕಲಿಸ್ತಾ ಇದ್ದೀನಿ. ಈ ರೀತಿಯಾಗಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳಿ ಗಟ್ಟಿಯಾಗಿ. ಈ ರೀತಿಯಾಗಿ ಇನ್ನೊಂದು ಸ್ವಲ್ಪ ನೀರು ಕಡಿಮೆ ಬಿದ್ದರೆ ನೀರು ಕೂಡ ಸೇರಿಸ್ಕೋಬೋದು. ನೋಡ್ಬೋದು, ಈ ರೀತಿಯಾಗಿ ಚಪಾತಿ ಹಿಟ್ಟು ಅದಕ್ಕೆ ನಾನು ಕೈಯಲ್ಲಿ ಚೆನ್ನಾಗಿ ಮೆದುತ್ತಾ ಇರ್ತಿದ್ದೀನಿ. ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು, ಇನ್ನೊಂದು ಸ್ವಲ್ಪ ಕೂಡ ನಾನು ಬಿಸಿ ನೀರನ್ನೇ ಸೇರಿಸ್ತಾ ಇದ್ದೀನಿ. ತಣ್ಣೀರು ಸೇರ್ಸೋಕೋಗ್ಬಿಡಿ. ನೀವು ಏನು ಕಾಯಿಸಿಟ್ಟಿದ್ರಲ್ಲ ಆ ನೀರನ್ನೇ ಸೇರಿಸ್ಕೊಳ್ಳಿ. ಸೇರಿಸಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಪಾಲಕ್ ಸೊಪ್ಪು ಕೂಡ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕೂ ಒಳ್ಳೆಯದಿರುತ್ತೆ, ಹೆಲ್ದಿ ಕೂಡ ಇರುತ್ತೆ. ಮನೇಲಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಚಕ್ಲಿ ಮಣಿನ ತೊಗೊಂಡಿದ್ದೀನಿ. ಮಣಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ರೀತಿಯಾಗಿ ನಾವು ಏನು ಉಂಡೆಗಳು ಮಾಡಿಟ್ಟಿದ್ದಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನೋಡ್ಬೋದು ಚಕ್ಲಿ ಯಾವ ರೀತಿ ಬಿಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಬೋದು, ಪ್ಲೇಟ್ ಮೇಲೆ ಬಿಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಿಧಾನವಾಗಿ ನಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಚೆನ್ನಾಗಿ ಬಿಡ್ಬೋದು, ರೌಂಡಿಗೆ. ನೋಡ್ಬೋದು ಫ್ರೆಂಡ್ಸ್, ಈ ರೀತಿಯಾಗಿ ನಿಧಾನವಾಗಿ ಬಿಟ್ಕೊತಾ ಬನ್ನಿ. ಚಕ್ಲಿನ ಸೂಪರಾಗಿ ಬರುತ್ತೆ. ನೋಡ್ಬೋದು, ಚಕ್ಲಿನ ಈ ರೀತಿಯಾಗಿ ನಿಮ್ಗೆ ದೊಡ್ಡದಾಗಿ ಬೇಕಂದ್ರೆ ದೊಡ್ಡದಾಗಿ ಬಿಟ್ಕೋಬೋದು. ನಾನಿಲ್ಲಿ ಚಿಕ್ಕದಾಗಿ ಮಾಡಿಬಿಟ್ಟು ತೋರಿಸ್ತಿದ್ದೀನಿ ಫ್ರೆಂಡ್ಸ್. 2 ಸೈಡಲ್ಲಿ ಈ ರೀತಿಯಾಗಿ ಅಮ್ಕೋಬೇಕಾಗುತ್ತೆ. ಓಪನ್ ಆಗುತ್ತೆ ಎಣ್ಣೆಲಿ ಬಿಟ್ಟಾದ ತಕ್ಷಣ. ಈ ರೀತಿಯಾಗಿ ನಾನು ಪ್ಲೇಟ್ ಮೇಲೆ ಹಾಕ್ಬಿಟ್ಟು ತೋರಿಸ್ತಿದ್ದೀನಿ, ಮತ್ತು ಬಟರ್ ಪೇಪರ್ ಮೇಲೂ ಹಾಕ್ಬಿಟ್ಟು ತೋರಿಸ್ತಿದ್ದೀನಿ. ನೋಡ್ಬೋದು, ಬಟರ್ ಪೇಪರ್ ಮೇಲೆ ಈ ರೀತಿಯಾಗಿ ನಿಧಾನವಾಗಿ ಹಾಕೋತಾ ಬನ್ನಿ. ನೀಟಾಗಿ ಈ ರೀತಿಯಾಗಿ ಅಷ್ಟು ಕೂಡ ನಾವು ಚಕ್ಲಿ ಮಾಡಿ ಇಟ್ಕೋಬೇಕಾಗತ್ತೆ. ಫಸ್ಟು ನೋಡಿ, 2 ಸೈಡಲ್ಲಿ ನಾನು ಕೈಯಲ್ಲಿ ಅಮ್ಕ್ತಾ ಇದ್ದೀನಿ. ಈ ರೀತಿಯಾಗಿ ಅಮ್ಕೊಳ್ಳಿ. ನೋಡಿ, ನಾನು ಬಟರ್ ಪೇಪರ್ ಮೇಲೆ ಹಾಕ್ತಾಯಿದ್ದೀನಲ್ಲ, ಈ ರೀತಿಯಾಗಿ ಅಷ್ಟು ಕೂಡ ನಾನು ಹಾಕಿಟ್ಟಾಗಿದೆ ಚಕ್ಲಿನ. ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ. ಬಿಸಿ ಆದ ಬಳಿಕ ಒಂದೊಂದಾಗಿ ಬಟರ್ ಪೇಪರ್ ಮೇಲೆ ಇರೋದು ನಾನು ಚಕ್ಲಿನ ಹಾಕ್ತಾಯಿದ್ದೀನಿ. ನೋಡ್ಬೋದು, ಈ ರೀತಿಯಾಗಿ ಒಂದೊಂದಾಗಿ ಹಾಕೋತಾ ಬನ್ನಿ. ಹಾಕೋತ ಬಂದಾದ ಬಳಿಕ ಚೆನ್ನಾಗಿ 2 ಸೈಡ್ಗೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ. ನೋಡ್ಬೋದು ಫ್ರೆಂಡ್ಸ್, ಈ ರೀತಿಯಾಗಿ ಗೋಲ್ಡನ್ ಕಲರ್ ಬರಬೇಕು, ಕ್ರಿಪ್ಸಿಯಾಗಿ ಇರುತ್ತದೆ, ಚೆನ್ನಾಗಿ ಕುರುಕುರಿ ಅಂತದೆ ಫ್ರೆಂಡ್ಸ್.
ತುಂಬಾ ಟೇಸ್ಟಿಯಾಗಿರುತ್ತೆ. ಪಾಲಕ್ ಸೊಪ್ಪು ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ. ಚೆನ್ನಾಗಿರುತ್ತೆ. ಈಗ ಹಬ್ಬಗಳನ್ನ ಬಂತಲ್ಲ, ಈ ರೀತಿಯಾಗಿ ಮಾಡಿ ನಾವು ಹಬ್ಬದ ಟೈಮಲ್ಲಿ ತಿನ್ಬೋದು. ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಮಾಡಿ ನೋಡಿ. ಪಾಲಕ್ ಸೊಪ್ಪಿನ ಚಕ್ಲಿ ಸೂಪರಾಗಿರುತ್ತೆ. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ನೋಡಿ, ಈ ಕಲರ್ ಬಂದರೆ ಸಾಕು. ತುಂಬಾ ಚೆನ್ನಾಗಿ ಬೆಂದಾಗಿದೆ. ಇವಾಗ ನಾನು ಸಪ್ರೇಟ್ ಒಂದು ಪ್ಲೇಟಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ನೋಡ್ಬೋದು, ಇಷ್ಟ ಆದರೆ ಸಾಕು. ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ನೋಡಿ, ಈ ರೀತಿಯಾಗಿ ಪ್ಲೇಟ್ ಮೇಲೆ ಹಾಕಿದ್ದಲ್ಲ, ಆ ಚಕ್ಲಿ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಹಾಕ್ಬೇಕಂತ. ಇವಾಗ ಎಣ್ಣೆಯಲ್ಲಿ ಏನು ಕರಿತೀವಲ್ಲ, ಆ ಜಲ್ಲಿ ತೊಂದ್ಬಿಟ್ಟು ಈ ರೀತಿ ಪ್ಲೇಟ್ ಮೇಲೆ ಇದೇ ವಿಧಾನದಲ್ಲಿ ಎಲ್ಲ ಕೂಡ ನಾನು ಮಾಡಿಬಿಟ್ಟು ತೋರಿಸಿದ್ದೀನಿ ಫ್ರೆಂಡ್ಸ್. ನೀವು ಕೂಡ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.